ಇವತ್ತಿನ ವಿಡಿಯೋದಲ್ಲಿ ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ದೊಡ್ಡದಾದ ಬದನೆಕಾಯಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆ ಹುರಿಲಿಕ್ಕೆ ಹುಣಸೆಹಣ್ಣು, ತೆಂಗಿನ ತುರಿ, ಉದ್ದಿನ ಬೇಳೆ, ಕಡಲೆಬೇಳೆ, ಅರಿಶಿಣ, ಸಾಸಿವೆ, ಜೀರಿಗೆ, ಎಣ್ಣೆ, ಒಣಮೆಣಸು ಒಂದು 10-12 ಒಣಮೆಣಸು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲೆ ತೊಗೊಂಡು ಮಸಾಲ ಹುರ್ಕೊಳ್ತೀನಿ. ಫಸ್ಟು ಉದ್ದಿನಬೇಳೆ, ಕಡಲೆಬೇಳೆ, ಎಣ್ಣೆ ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಳ್ಬೇಕು. ಇದಾಗಿದೆ, ಸಾಕು ಹುರಿದಿದ್ದು. ತೆಕ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಕರಿಬೇವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬಾರ್ದು, ಪುಡಿ ಮಾಡಲಿಕ್ಕಾಗಲ್ಲ. ಸಾಕು, ಇದಾಗಿದೆ. ಇದು ತೆಕ್ಕೊಳ್ತೀನಿ. ಮಿಕ್ಸಿ ಜಾರ್ ತೊಗೊಂಡು ಮೊದಲಿಗೆ ಮೆಣಸು ಹಾಕಿ ಪುಡಿ ಮಾಡ್ಕೊಳ್ತೀನಿ. ಅದು ನುಣ್ಣಗಾದ್ಮೇಲೆ ಇದನ್ನು ಹಾಕಿ ಪುಡಿ ಮಾಡ್ತೀನಿ. ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಬೇಕು. ಪುಡಿ ಮಾಡಿ ತೊಗೊಂಬಂದಿದ್ದೀನಿ ಮಸಾಲೆಯನ್ನು. ಹೋಳು ಬೇಯಲಿಕ್ಕೆ ಹಾಕ್ತೀನಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಬದನೆಕಾಯಿ ಹೋಳು ಹಾಕ್ಕೊಳ್ತೀನಿ. ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಈರುಳ್ಳಿ ಒಂದು ಅರ್ಧದಷ್ಟು ಬೆಂದಿದೆ. ಈಗ ಬದನೆಕಾಯಿ ಹೋಳನ್ನು ಹಾಕ್ಕೊಳ್ತೀನಿ. ನಾನು ಬದನೆಕಾಯಿ ಹೋಳು ಹೆಚ್ಚಿ ನೀರೊಳಗೆ ಹಾಕ್ಕೊಂಡಿದ್ದೆ, ಕಪ್ಪಾಗಬಾರ್ದು ಅಂತ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗೋಷ್ಟು ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ. ಹೋಳು ಬೆಂದಿದೆ. ಇದಕ್ಕೀಗ ಪುಡಿಯನ್ನು ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಹಿಡಿಸುತ್ತೆ ಪುಡಿ. ಹಾಕ್ಕೊಳ್ತೀನಿ. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಉಪ್ಪು ಬೆಲ್ಲ ಎಲ್ಲ ಆವಾಗಲೇ ಹಾಕಿರೋದ್ರಿಂದ ಈಗೇನು ಹಾಕೋದು ಬೇಡ.
ತೆಂಗಿನ ತುರಿ ಹಾಕ್ಕೊಳ್ತೀನಿ ಸ್ವಲ್ಪ. ಖಾರ ಇದೆ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿ ಬೆಂದಿದೆ. ಇದು ಸಾಕು, ಇದು ಆಫ್ ಮಾಡ್ತೀನಿ ಸ್ಟವ್ವು. ಈರುಳ್ಳಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ವಿಡಿಯೋ ನೋಡ್ತಾ ಇರೋರು ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೂ ತಿಳಿಸಿ.